ಸಮ್ವೇರ್ ಮಧ್ಯದಲ್ಲಿ ಇಂಜಿನಿಯರಿಂಗ್ ಟೈಮಲ್ಲೇ ನನ್ನ ಪೇರೆಂಟ್ಸ್ ನನಗೆ ಸಿವಿಲ್ ಸರ್ವಿಸ್ ಅಂತ ಒಂದಿದೆ ಅಂತ ಇಂಟ್ರಡ್ಯೂಸ್ ಮಾಡಿಸಿದ್ರು. ಸೊ ನಾನು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದಾಗ ಫುಲ್ ಕೋವಿಡ್ ಇತ್ತು. ಎಕ್ಸಾಮ್ 3 ಸ್ಟೇಜಸಲ್ಲಿ ಆಗುತ್ತೆ. ಫಸ್ಟ್ ಒನ್ ಇಸ್ ಪ್ರಿಲಿಮ್ಸ್, ಸೆಕೆಂಡ್ ಒನ್ ಮೇನ್ಸ್ ಆ್ಯಂಡ್ ಲಾಸ್ಟ್ ಸ್ಟೇಜ್ ಇಸ್ ಇಂಟರ್ವ್ಯೂ. ಸೊ UPSC ಎಕ್ಸಾಮ್ ಆಲ್ಮೋಸ್ಟ್ ಇಟ್ಸ್ ಅ ವೆರಿ ಓಲ್ಡೆಸ್ಟ್ ಎಕ್ಸಾಮ್ ಇನ್ ದ ಕಂಟ್ರಿ. ಆ್ಯಂಡ್ ತುಂಬ ರಿಸೋರ್ಸಸ್ ಮಾಡೋದು ಬೇಡ, ಲಿಮಿಟೆಡ್ ಆಗಿ ಒಂದು ಸಬ್ಜೆಕ್ಟಿಗೆ 1 ಬುಕ್ ದಟ್ ಈಸ್ ಮೋರ್ ದ್ಯಾನ್ ಎನಫ್. ಸಿಲೆಬಸ್ ಮತ್ತು ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ ಎರಡು ಒಟ್ಟಿಗೆ ಇಟ್ಕೊಂಡು ನೋಟ್ಸ್ ಮಾಡೋದು. ಸೊ ಎವ್ರಿ ಡೇ ಬಿಫೋರ್ ರೀಡಿಂಗ್ ನ್ಯೂಸ್ ಪೇಪರ್ ಐ ಸಜೆಸ್ಟ್ ರೀಡ್ ಸಿಲೆಬಸ್ ಒನ್ಸ್. ರಫ್ ಆಗಿ ಸಿಲೆಬಸ್ ನೋಡಿದ್ರೆ ಮ್ಯಾಪ್ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ. ಅನದರ್ ವೆರಿ ಇಂಪಾರ್ಟೆಂಟ್ ಪಾರ್ಟ್ ನನ್ನ ಜರ್ನಿಲೇನೆ ಸೆಲ್ಫ್ ಸ್ಟಡಿ. ನಾನು ಯಾವ ಕೋಚಿಂಗಿಗೂ ಹೋಗಿಲ್ಲ. ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಸಿಲೆಬಸ್ ಮತ್ತು ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ ಇಟ್ ಶುಡ್ ಬಿ ಯುವರ್ ಲೆಫ್ಟ್ ಆ್ಯಂಡ್ ರೈಟ್ ಹ್ಯಾಂಡ್, ಬಿಕಾಸ್ ಇಷ್ಟು ಇದ್ದರೆ ನೀವು ಎಲ್ಲೂ ಜಾಸ್ತಿ ಡೈವರ್ಟ್ ಆಗಲ್ಲ. ಸೆಕೆಂಡ್ ವೆರಿ ವೆರಿ ಗುಡ್ ಥಿಂಗ್ ಇನ್ ದ ಸಿವಿಲ್ ಸರ್ವಿಸ್ ಎಕ್ಸಾಮ್ ಏನಪ್ಪ ಅಂದರೆ, ನೀವು ಕೋಚಿಂಗಲ್ಲಿ ಏನೇನು ಅವ್ರು ಹೇಳ್ಕೊಡ್ತಾರೆ, ಕೋಚಿಂಗಲ್ಲಿ ಏನು ಪಾಠ ಮಾಡ್ತಾರೆ, ಕೋಚಿಂಗಲ್ಲಿ ಏನು ಮೆಟೀರಿಯಲ್ ಕೊಡ್ತಾರೆ, ಅದೆಲ್ಲ ಫ್ರೀಯಾಗಿ ಆಲ್ರೆಡಿ ಇಂಟರ್ನೆಟ್ಟಲ್ಲಿದೆ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಮ್ಮಿಂದಾನೇ ಸಾಧ್ಯ ಇದೆ. ನಾನು ಹೇಳ್ದಂಗೆ 0 ಬಜೆಟ್ ಪ್ರಿಪ್ರೇಷನ್ ಮಾಡಿದೆ ನಾನು. ನಂಗೆ ಏನೇನು ಬೇಕು, ಯಾವಾಗ ಬೇಕು, ಇಂಟರ್ನೆಟ್ಟಲ್ಲಿ ಎಲ್ಲ ಅವೈಲೇಬಲ್ ಇದೆ. ಡಿಫ್ರೆನ್ಸ್ ಬಿಟ್ವೀನ್ ಕೋಚಿಂಗ್ ಆ್ಯಂಡ್ ಸೆಲ್ಫ್ ಸ್ಟಡಿ ಪ್ರಾಬಬ್ಲಿ ಈಸ್ ಮ್ಯಾಕ್ಸಿಮಮ್ 1 hour or 2 hours. ದ ಎಕ್ಸ್ಟ್ರಾ 1 hour ದಟ್ ಯು ಗಿವ್ ಎವ್ರಿ ಡೇ. ಸೊ ಇಷ್ಟೇ ಡಿಫ್ರೆನ್ಸ್ ಇರೋದು ಕೋಚಿಂಗ್ ಮತ್ತು ಸೆಲ್ಫ್ ಸ್ಟಡೀಲಿ. ಇಂಟರ್ವ್ಯೂ ಸ್ಟೇಜಲ್ಲಿ ಕೂಡ ಅಷ್ಟೇ, ನೀವು ಅವರು ಕೇಳ್ತಾರೆ ನೀವು ಯಾವ ಲ್ಯಾಂಗ್ವೇಜಲ್ಲಿ ಕಂಫರ್ಟಬಲ್ ಇದ್ದೀರಾ ಅಂತ. ಸೊ ನೀವು ಆವಾಗಲೇ ಹೇಳ್ಬೋದು, ಲೈಕ್ ಅಪ್ಲೈ ಮಾಡ್ತಾನೆ ನಾನು ಕನ್ನಡದಲ್ಲೇ ಮಾತಾಡೋಕ್ಕೆ ರೆಡಿ ಇದ್ದೀನಿ ಅಂದರೆ, ಸೊ ನೀವು ಇಂಟರ್ವ್ಯೂ ನಡೀತಾ ಅಂತ ನೀವು ಕನ್ನಡದಲ್ಲೇ ಮಾತಾಡ್ಬೋದು. ಅಲ್ಲಿ ಟ್ರಾನ್ಸ್ಲೇಟರ್ ಪ್ರೆಸೆಂಟ್ ಇರ್ತಾರೆ. ಇಂಗ್ಲೀಷ್ ಬೇಕೇ ಬೇಕಾ ಅನ್ನೋ ಒಂದು ಕ್ವೆಶ್ಚನ್ನು. ಇಂಗ್ಲೀಷ್ ಬೇಕೇ ಬೇಕಾ ಅನ್ನೋದಕ್ಕೆ ಅಗೇನ್ ಇಟ್ಸ್ ಆನ್ಸರ್ ಈಸ್ ಲೈಕ್ ಐ ಕೆನಾಟ್ ಸೇ ಅಬ್ಸಲ್ಯೂಟ್ಲಿ ಎಸ್ ಬೇಕೇ ಬೇಕು, ಅಬ್ಸಲ್ಯೂಟ್ಲಿ ನೋ, ಬಿಕಾಸ್ ಇಟ್ಸ್ ನಾಟ್ ಬ್ಲ್ಯಾಕ್ ಆ್ಯಂಡ್ ವೈಟ್, ಇಟ್ಸ್ ಎ ಗ್ರೇ ಝೋನ್ ಅಂತ ಹೇಳ್ತೀನಿ. PhD ಇಂಗ್ಲೀಷ್ ಯಾರೂ ಕೇಳಲ್ಲ, ಬೇಸಿಕ್ ಫ್ಲೂಯಿಡ್ ಇಂಗ್ಲೀಷ್ ಏನಿದೆ ಅಷ್ಟೇ ಕೇಳ್ತಾರೆ. ಸ್ಮಾಲ್ ಫೇಲ್ಯೂರ್ಸ್ ಶುಡ್ ನಾಟ್ ಸ್ಟಾಪ್ ಯು ಫ್ರಮ್ ಸಕ್ಸೀಡಿಂಗ್ ಅಂತ ನಾನು ಹೇಳ್ತೀನಿ. ಸೊ ಫ್ಯಾಮಿಲಿ ರೋಲ್ ಕೂಡ ತುಂಬ ಇಂಪಾರ್ಟೆಂಟ್, ಬಿಕಾಸ್ ನನ್ನ ಕೇಸಲ್ಲಿ ನನ್ನ ಫ್ಯಾಮಿಲಿ ತುಂಬ ಹೆಲ್ಪ್ ಮಾಡಿದ್ದಾರೆ.